ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನನ್ನ ಬೇಡಿಕೆಯನ್ನು ಮನ್ನಿಸಿ ಅವರು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ತಾಲೂಕು ಕೇಂದ್ರದ ಅಂಬೇಡ್ಕರ್ ಭವನಕ್ಕೆ 2 ಕೋಟಿಗಿಂತ ಹೆಚ್ಚು ಅನುದಾನ ನೀಡದೇ ಇರತಕ್ಕಂಥ ಸಂದರ್ಭದಲ್ಲೂ ಸಹ ಕೆಳಗಿನ ಕೆಲವರು ಅಧಿಕಾರಿಗಳು ಇದು ಈಗಾಗಲೇ ನಾವು 2.5 ಕೋಟಿ ಚಿಂತಾಮಣಿಗೆ ನೀಡಿದ್ದೇವೆ, ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಬರೆದ್ರು ಸಹ ಅವರು ಇಲ್ಲ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರು, ಅವ್ರು ಒಳ್ಳೆಯ ರೀತಿ ಅದನ್ನ ರೂಪಿಸ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಹೆಚ್ಚುವರಿಯಾಗಿ 9 ಕೋಟಿ ರೂಗಳನ್ನ ವಿಶೇಷ ಅನುದಾನವಾಗಿ ಈ ಭವನಕ್ಕೆ ಕೆಲಸವನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ HC ಮಾಧವಪ್ಪ ಅವರೇ ಸಂದರ್ಭದಲ್ಲಿ ಮನೆಯೊಳಗೆ ಬಂದಾಗ ಹೇಳಿದ್ರು, ಸುಧಾಕರ್ ಇಸ್ ಮೈ ಫ್ರೆಂಡ್, ಐ ಥಿಂಕ್ ವಿ ಹ್ಯಾವ್ ಟು ಹೆಲ್ಪ್ ಹಿಮ್ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಮೇಜರ್ ಮನೆಯನ್ನು ಹೇಳಿದ್ರು, ಈಸ್ ಆಲ್ಸೋ ಮೈ ಫ್ರೆಂಡ್ ಸರ್ ಅಂತ ಹೇಳಿದ್ರು. ಯಾಕಂದ್ರೆ ಮಣಿವಣ್ಣನ ಅವರ ಮತ್ತು ನನ್ನ ಸ್ನೇಹ ಇವತ್ತಿಂದಲ್ಲ. ನಾನು 2004ರಲ್ಲಿ ಶಾಸಕನಾದಂತಹ ಸಂದರ್ಭದಿಂದ ಈ ಕೆಶಿಪ್ ರೋಡ್ ಅಲ್ಲಿ ಅವರು ಅಲ್ಲಿ CEO ಆಗಿದ್ರು. ಅವತ್ತಿನಿಂದ ನಂತರ ಬೆಸ್ಕಾಂ ಬಂದ್ರು. ಅವರೆಲ್ಲೇ ಹೋಗ್ಲಿ ಅವರ ನಮ್ಮ ಸ್ನೇಹ ನಿರಂತರವಾಗಿತ್ತು. ಆ ಸ್ನೇಹದ ಫಲ ಮಾದೇವಪ್ಪ ಅವರ ಲಾರ್ಜ್ ಹಾರ್ಟೆಡ್ನೆಸ್, ಅಂದ್ರೆ ವಿಶಾಲವಾದಂತಹ ಹೃದಯ ಮಾದೇವಪ್ಪನವರದು. ಅದರ ಫಲಿತಾಂಶ ಇವತ್ತು ನಮಗೆ ಈ ಒಂದು ಸುಂದರ ಭವನ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ. ಮಾನ್ಯ ಮಣಿವಣ್ಣನವರೇ ಹಾಗೂ ನಮ್ಮ ಜಿಲ್ಲಾಧಿಕಾರಿ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಹಲವಾರು ಜನ ನಾಯಕರು, ಅದರಲ್ಲಿ ವಿಶೇಷವಾಗಿ ನನ್ನ ಪರಿಚಯದ ನಾಯಕರು ನಮ್ಮ ವೆಂಕಟೇಶಣ್ಣವರು, ಅವರು ಅಷ್ಟೇ ಆಚೆ ಹೋಗಿದ್ದಾರೆ. ವೆಂಕಟೇಶಣ್ಣವರು, ಮುನ್ಸ್ವಾಮಿ ಅವರು ನಮ್ಮ ನಗರಸಭೆಯ ಸದಸ್ಯರಾಗಿದ್ರು, ವಿರೋಧ ಪಕ್ಷದಲ್ಲಿದ್ರು. ಅವರು ಸದಾ ನಮಗೆ ಬೆಂಬಲವಾಗಿದ್ದಂಥವರು. ಮತ್ತು ನಾನು 2004-05ರಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಶಾಸಕರ ದಿನಾಚರಣೆ ಆಚರಣೆ ಮಾಡಿದ್ವಿ. ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗ ಪಿಚ್ಚಳ್ಳಿ ಶ್ರೀನಿವಾಸ್ ಅವರ ಪರಿಚಯ ನನಗಾಯ್ತು. ಯಾವತ್ತೂ ನಾನು ಹಾಡು ಹಾಡದಂತ ಅಭ್ಯಾಸ ಇಲ್ಲ, ಹಾಡಿರ್ಲಿಲ್ಲ ಅಂತಂದ್ರು. ಅವತ್ತು ನಮ್ಮ ಜಿಲ್ಲೆಯ ಅವಿಭಜಿತ ಕೋಲಾರ ಜಿಲ್ಲೆಯ ಕೆರೆಗಳ ಬಗ್ಗೆ ಒಂದು ಹಾಡನ್ನ ಆಡಿಸುವಂತದ್ದಕ್ಕೆ ಬಹಳ ಕಷ್ಟಪಟ್ಟು ಆಡಿಸಲಿಕ್ಕೆ ಪ್ರಯತ್ನ ಮಾಡಿದಂತ ಅವತ್ತಿನ ಆಗಿರ್ತಕ್ಕಂಥ ನಮ್ಮ ಪಿಚ್ಚಳ್ಳಿ ಅವರೇ ಮತ್ತು ಮತ್ತೊಬ್ಬರು ಚಿಕ್ಕಬಳ್ಳಾಪುರದ ನಮ್ಮ ಸ್ನೇಹಿತರು, ಬಹಳ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಾಜಕಾಂತ್ ಅವರೇ, ಸುಧಾ ವೆಂಕಟೇಶ್ ಅವರೇ, ಇನ್ನು ಎಲ್ಲ ನಮ್ಮ ಇತರೆ ಎಲ್ಲ ದಯವಿಟ್ಟು ಬಹಳಷ್ಟು ಜನರ ಹೆಸರಿದೆ. ಆಮೇಲೆ ನಮ್ಮ ಜಿಲ್ಲಾ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಗಿರೀಶ್ ಅವರೇ, ಆಮೇಲೆ ನಮ್ಮ AC ಅವರಾಗಿರ್ತಕ್ಕಂಥ ಅಶ್ವಿನ್ ಕೋಟಿ ಕೊಟ್ಟಿದ್ರು. ಅದಾದ ನಂತರ ಅಂದಿನ ಶಾಸಕರು ಅವರು 1 ಕೋಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ DFFT ಡಿಸ್ಟ್ರಿಕ್ಟ್ ಮೈನಿಂಗ್ ಟ್ರಸ್ಟ್ ಫಂಡ್ ಅದೇ 1 ಕೋಟಿ, ಇಷ್ಟು 4 ಕೋಟಿ ಇತ್ತು. ಕಾಮಗಾರಿ ಎಲ್ಲ ಎಷ್ಟಾಗಿತ್ತು ಇದ್ರಲ್ಲಿ ಅರ್ಥ ಕೂಡ ಇರಲಿಲ್ಲ. ಕೇವಲ 400 ಜನ ಕೂರುವಂತ ವ್ಯವಸ್ಥೆ ಇತ್ತು. ಅದ್ರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡಕ್ಕಾಗಲ್ಲ, ತಾವೆಲ್ಲರೂ ನೋಡಿದೀರಾ. ನಮ್ಮ ಹತ್ರ ದಾಖಲೆ ಇದೆ, ಯಾವ ರೀತಿ ಇತ್ತು ಆ ಭವನ ಅಂತಕ್ಕಂಥದ್ದು, ಇತ್ತ ಇಲ್ವಾ ಅಂತಕ್ಕಂಥದ್ದು. ಏನೋ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ 2023ರಲ್ಲಿ ನಾವು ನನಗೆ 10 ವರ್ಷಗಳ ಒಂದು ಹಿನ್ನಡೆಯಿಂದ ನನಗೆ ಮತ್ತೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಮೇಲೆ ಸರ್ಕಾರ, ನಮ್ಮ ಪಕ್ಷ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ಗುರುತಿಸಿ ಮಂತ್ರಿಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಎಲ್ಲ ನಮಗೆ 50 ಕೋಟಿಗಳ ವಿಶೇಷ ಅನುದಾನ ಕೊಟ್ಟರು. ಅದ್ರಲ್ಲಿ ಏನಾದ್ರು ಮಾಡಿದ್ರು ಮುಗಿಸ್ಬೇಕು ಅಂತ ಹೇಳಿ ಮತ್ತೆ ಅದ್ರಲ್ಲಿ 5 ಕೋಟಿ 40 ಲಕ್ಷ ಕೊಟ್ಟೆ. ಅದು ನೋಡಿದ್ರೆ ಮತ್ತೆ ಒಂದಿನ ಬಂದೆ ಆ ಕೆಳಗಡೆ ಡೈನಿಂಗ್ ಹಾಲ್ ಎಲ್ಲ ನೋಡಿ ಇದೆಲ್ಲ ಇಷ್ಟು ಚೆನ್ನಾಗಿ ಮಾಡಿ ಅಲ್ಲಿರುವಂತ ಟಾಯ್ಲೆಟ್ ಮತ್ತೊಂದು ಬಹಳ ಒಂದ್ ರೀತಿ ನಮ್ಗೆ ಒಪ್ಪೋ ರೀತಿಯಲ್ಲಿ ಇರಲಿಲ್ಲ. ಇದನ್ನ ಚೇಂಜ್ ಮಾಡಪ್ಪ ಅಂತ ಹೇಳಿ ಮತ್ತೆ ಅದಕ್ಕೆ 50 ಲಕ್ಷ ಕೊಟ್ಟೆ. ಇದಾದ ನಂತರ ಈಗ ಎಲ್ಲರೂ ಮಾತಾಡಿದ್ರು, ಇಷ್ಟು ದೊಡ್ಡ ಭವನ, ಇಷ್ಟು ಒಳ್ಳೆಯ ವ್ಯವಸ್ಥೆಗಳನ್ನ ಒಳಗೊಂಡಂತೆ ಭವನ ಮಾಡಿದೀವಿ, ಇದು ಯಾವ ರೀತಿ ನಿರ್ವಹಣೆ ಆಗುತ್ತೆ, ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥ ಆಲೋಚನೆಗಳು ಬಂದಾಗ ಇದಕ್ಕೇನಾದ್ರೂ ಒಂದು ಹೊಸ ರೂಪ ಕೊಡ್ಬೇಕು ಅಂತ ಹೇಳಿ ನಂತರ ನಾನು ಇದನ್ನ ಗೌರಿಬಿದನೂರಲ್ಲಿ ಶಿವಶಂಕರ್ ರೆಡ್ಡಿ ಅವರು ಸ್ವಲ್ಪ ಅಲ್ಲಿ ಈ ಒಂದು ಡಿಸ್ಪ್ಲೇ ಪ್ಯಾನಲ್ಸ್ ಎಲ್ಲ ಮಾಡಿದ್ದಾರೆ ಅಂತ ನಮ್ಮ ತೇಜಾನಂದ ರೆಡ್ಡಿ ಹೇಳಿದ್ರು. ಆಗ ಅವ್ರನ್ನ ಮಾತಾಡಿದಾಗ ಅವ್ರ ಅಡ್ರೆಸ್ ಕೊಟ್ಟರು, ಅವ್ರನ್ನ ಕರೆಸಿ
ನಾವು ಅದನ್ನ ಮಾತಾಡಿದಾಗ ಬೇರೆ ಬೇರೆ ಹೊಸ ಹೊಸ ಒಂದು ಆಲೋಚನೆಗಳು ಬಂದು ಈ ಕಿಯೋಸ್ಕ್ ಹಾಕುವಂಥದ್ದು ಇವೆಲ್ಲ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ವಿ. ನಂತರ ಬೇರೆ ಬೇರೆ ನಮ್ಮ ಸ್ನೇಹಿತರೆಲ್ಲ ಕೆಲವರು ಬೇರೆ ವಿಚಾರಕ್ಕೆ ಬಂದು ನನ್ನ ಜೊತೆ ಜಗಳ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲ ಇದಕ್ಕೆ ಏನಾದ್ರು ಮಾಡ್ಬೇಕು, ಅಧ್ಯಯನ ಕೇಂದ್ರ ಮಾಡ್ಬೇಕು ಅಂತ ಹೇಳಿ ಒಂದು ಡಿಜಿಟಲ್ ಅಧ್ಯಯನ ಕೇಂದ್ರ, ಡಿಜಿಟಲ್ ಸ್ಟಡಿ ಸೆಂಟರ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ನನ್ನ ಶಾಸಕರ ಅನುದಾನದಲ್ಲಿ ಮೊದಲು 50 ಲಕ್ಷ ಕೆಳಗಡೆ ಕೊಟ್ಟೆ, ಮತ್ತೆ 70 ಲಕ್ಷ ಕೊಟ್ಟೆ. ನಂತರ ಆ ಒಂದು ಕಂಪ್ಯೂಟರ್ಸ್ ಎಲ್ಲ ತರೋದಕ್ಕೆ ಮತ್ತೆ 38-39 ಲಕ್ಷ ಕೊಟ್ಟೆ. ಈಗ ಒಂದು ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಆಗ್ಬೇಕು ಉಳಿದೋಗಿತ್ತು ಅಂತ ಹೇಳಿ ಇವತ್ತು ಏನಾದ್ರೂ ಸಂವಾದ ಮುಖ್ಯಮಂತ್ರಿಗಳ ಜೊತೆ ಸಂವಾದ ಮಾಡುವಂತದಕ್ಕೆ ಇವತ್ತು ತಾಲೂಕ್ ಪಂಚಾಯತಿಯಲ್ಲೂ ನಾವು ಮಾಡ್ಬೋದು, ಏನು ಅಲ್ಲಿ ಕೆಳಗಡೆ ಸಾಮರ್ಥ್ಯ ಸೌಧದಲ್ಲಿ ಮೇಲೆ ಇರ್ತಕ್ಕಂಥ ಭವನದಲ್ಲೂ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಸಭಾಭವನದಲ್ಲಿ ಇಲ್ಲಿ ಕೂಡ ನಾಳೆ 900 ಆಸನಗಳು ಇವತ್ತು ಇಲ್ಲಿ ಇರ್ತಕ್ಕಂಥದ್ದು 900 ಸೀಟ್ಸ್ ಇವತ್ತು 900 ಸೀಟ್. ನಿಮ್ಗೆ ಬಹಳ ನೋಡಿ, ನೀವೆಲ್ಲ ಕೂತಿದ್ದೀರಾ, ನೀವು ಕೂತಿದ್ರು ಸಹ ನಿಮ್ಮ ಮುಂದೆ ಇನ್ನೊಬ್ರು ಆರಾಮಾಗಿ ಓಡಾಡ್ಬೋದು. ಬಹಳ ವಿಶಾಲವಾದಂತ ಜಾಗ ಇದೆ. ನೀವು ಒತ್ಕೊಂಡು ಯಾರಾದ್ರೂ ಮಧ್ಯದಲ್ಲಿ ನಡೆಯುವಂತ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಗೊತ್ತಿಲ್ಲ ಎಷ್ಟು ಜಾಗ ಇದೆ ಮುಂದೆ ಕೂತಿರೋರ್ಗೆ, ಅಲ್ಲಿ ಕೂತಿರೋರ್ಗೆ ಗೊತ್ತು. ಅದರಿಂದ ಇಷ್ಟೆಲ್ಲ ನಾವು ಮಾಡಿ 900 ಆಸನಗಳನ್ನ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಇನ್ನೊಂದು 10 ಲಕ್ಷ ನಾನು ಕೊಡ್ಬೇಕಾಗತ್ತೆ, ಅದು ಕೊಡ್ತೀನಿ ಅಂತ ಹೇಳಿದೀನಿ. ಯಾಕಂದ್ರೆ ಈಗ ನಾಳೆ ಸೀಟ್ ನಂಬರಿಂಗ್ ಹಾಕ್ಬೇಕು ಬೇರೆ ಬೇರೆ. ಯಾಕಂದ್ರೆ ಕಾರಣ ಇಷ್ಟೇ, ಇದಕ್ಕೆ ಈಗಾಗಲೇ ಹೇಳಿದ್ರು ಮಾಧವ್ ಅವರು, ಇವರು ಮಾತಾಡ್ಬೇಕಾದ್ರೆ ಹೇಳಿದ್ರು ಶಾಲಾ ಮಕ್ಕಳು ಬರ್ಬೇಕು. ಶಾಲಾ ಮಕ್ಕಳು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳು ಒಂದು ಇಲ್ಲಿ ಅಧ್ಯಯನಕ್ಕಾಗಿ ಇಲ್ಲಿ ಬರುವಂತದ್ದಾಗಬೇಕು. ಇದನ್ನೆಲ್ಲ ನೋಡಿ ನಂತರ ಈ ಭವನದಲ್ಲಿ ಕೂತ್ಕೋಬೇಕು. ಏನ್ ಇವತ್ತು 12 ಅಡಿಗೆ 36 ಅಡಿ ಪರದೆ ಏನು LED ವಾಲ್ ಫಿಕ್ಸ್ ಆಗಿದೆ ಪರ್ಮನೆಂಟ್ ಆಗಿ. ಇಲ್ಲಿ ಅಂಬೇಡ್ಕರ್ ಅವರು ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಗೌತಮ ಬುದ್ಧ, ಭಗವಾನ್ ಬುದ್ಧ ಅವರು ಸಂಬಂಧಪಟ್ಟಂತೆ ಇವತ್ತು ಸಮಾಜದಲ್ಲಿ ನಾವು ಯಾವ ರೀತಿ ನಾವು ಬದುಕನ್ನ ಕಟ್ಕೋಬೇಕು, ಅಂಬೇಡ್ಕರ್ ಅವರು ಯಾವ ರೀತಿ ಅವರ ಪಯಣ, ಅವರ ಕಷ್ಟ ಸುಖಗಳು, ಅವರ ಸಾಧನೆ ಇವೆಲ್ಲವನ್ನು ಬಿತ್ತರಿಸ್ತಕ್ಕಂಥ ನಾವು ಇಲ್ಲಿ ಡಾಕ್ಯುಮೆಂಟರಿಗಳನ್ನ ಹಾಕುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಆಗ ಏನಾಗುತ್ತೆ, ಒಂದು ಅರ್ಧ ದಿವಸ ಮಕ್ಕಳು ಇಲ್ಲೆಲ್ಲ ಓಡಾಟ ಮಾಡ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ಕೂತು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಿದ್ದೀವಿ. ಆಚೆ ಅವರು ಏನಿವತ್ತು ಇಲ್ಲಿ ಆಚೆ ಕಿಯೋಸ್ಕ್ ಹಾಕಿದೀವಿ, ಆ ಕಿಯೋಸ್ಕ್ ಅಲ್ಲಿ ನಿಮ್ಗೆ ಕ್ವಿಜ್ ಇದೆ. ನಿಮ್ಗೆ 15 ಸೆಕೆಂಡ್ ಅಲ್ಲಿ ನೀವು 10 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಬಹುಶಃ ನಾನು ಇಲ್ಲಿ ಇರೋದ್ಕೊಂದು ಎಲ್ಲರಿಗೂ ತಪ್ಪು ತಿಳ್ಕೋಬೇಡಿ. ಇವತ್ತು ನೀವೆಲ್ಲರೂ ಅಲ್ಲಿ ಪ್ರಯತ್ನ ಮಾಡಿ. 10 ಕಟ್ ಯಾರಾದ್ರೂ ತಗೊಂಡ್ರೆ ನಾನು ಅವ್ರಿಗೆ 50,000 ಬಹುಮಾನ ಕೊಡ್ತೀನಿ. 50,000 ಬಹುಮಾನ ಕೊಡ್ತೀನಿ. ಅಲ್ಲಿ ಬರುವಂತ ಕ್ವಿಜ್ ಅಲ್ಲಿ ಇವತ್ತು ಯಾರಾದ್ರೂ ಅದನ್ನ ಇವತ್ತೆಲ್ಲರ ಮುಖ ನಮ್ಮ ಅಧಿಕಾರಿಗಳ ಸಮ್ಮುಖದಲ್ಲಿ ನೀವು ಎಲ್ಲ 10 ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ, ಅದೇನು ಒಂದೇ ತರ ಪ್ರಶ್ನೆ ಇಲ್ಲ, ಏನೋ ನಮ್ಮ ನೀಟ್ ಮಾರ್ಕ್ಸ್ ಕಾರ್ಡ್ ಲೀಕ್ ಆದಾಗ ಏನು ಲೀಕ್ ಆಗಲ್ಲ ಅಲ್ಲಿ. ಯಾಕಂದ್ರೆ 120ಕ್ಕೂ ಹೆಚ್ಚು ಪ್ರಶ್ನೆಗಳಿದೆ, ರ್ಯಾಂಡಮ್ ಆಗಿ ಬರ್ತಾ ಇರ್ತದೆ. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ನಂಬರ್ ಅದು ಅದಷ್ಟೇ ನಿಮ್ಗೆ ಪ್ರಶ್ನೆಗಳು ಬರ್ತಾ ಇರ್ತದೆ. ಅದರಿಂದ ಬಹಳ ಕಷ್ಟ ಇದೆ. ನಾವು ಅಷ್ಟು ಸುಲಭ ಅನ್ಕೋಬೇಡಿ ದಯವಿಟ್ಟು. ನಮ್ಗೆ ಯಾರಿಗೂ ಅಲ್ಲಿ ನಾವು ಪ್ರಶ್ನೆಗಳು ಉತ್ತರ ಕೊಟ್ಟಾಗ ಅವಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಸಂಪೂರ್ಣವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತಕ್ಕಂಥದ್ದು. ಏನು ಅವರ ಸಾಧನೆ, ಯಾವ್ಯಾವ ಹಂತದಲ್ಲಿ ಅವರ ಬಾಲ್ಯದಿಂದ ಹಿಡಿದು ಅವರ ವಿದ್ಯಾಭ್ಯಾಸ, ಅವರ ಪರಿನಿರ್ವಾಣ ಹೊಂದತಕ್ಕಂಥ ಒಂದು ಕಾಲದವರೆಗೂ ಇವತ್ತು ಸಂಪೂರ್ಣವಾದಂತಹ ಅಲ್ಲಿ ನಿಮಗೆ ಪ್ರಶ್ನೆಗಳು ಇರ್ತಕ್ಕಂಥದ್ದಿದೆ. ಅದರಿಂದ ಇವೆಲ್ಲವನ್ನು ಇವತ್ತು ಒಳಗೊಂಡಂತೆ ಮತ್ತು ನಾವೀಗ ಡಿಜಿಟಲ್ ಲೈಬ್ರರಿ ಮಾಡಿದೀವಿ. ಅದಕ್ಕಿಂತ ಕಂಟೆಂಟ್ ನಾವು ತರ್ತಾ ಇದೀವಿ. ನಾನು ಬಹಳಷ್ಟು ಜನ IAS ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನ್ ಕಂಟೆಂಟ್ ಬೇಕು, ಇವತ್ತು ಏನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಕೇಂದ್ರ ಸರ್ಕಾರದ ಇತರೆ ಉದ್ಯೋಗಗಳು ಲಭಿಸುವಂತದಕ್ಕೆ ನಮ್ಮವ್ರು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ನಾನು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದನ್ನ ಯೂನಿವರ್ಸಿಟಿಗಳಲ್ಲಿ ತರಬೇಕು ಅಂತ ಒಂದು ಕಮಿಟಿಯನ್ನು ಮಾಡಿದ್ದೆ. ಅದರ ಒಂದು ಬದಲಾವಣೆ ಆಯ್ತು. ಈಗ ಅದನ್ನ ಬೇರೆಯವರು ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಅದನ್ನು ಮುಂದುವರಿಸಬೇಕಾಗುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ತಮಿಳುನಾಡವರು, ಬೇರೆ ಉತ್ತರ ಭಾರತದ ರಾಜ್ಯಗಳವರು ಬಹಳ ಅದರಲ್ಲಿ ಉದ್ಯೋಗಗಳು ಪಡಿತಾ ಇದ್ದಾರೆ ಕೇಂದ್ರ ಸರ್ಕಾರದ. ಯಾಕಂದ್ರೆ ನಮ್ಗೆ ಗೊತ್ತಿರೋದು ಬರೀ IAS, IPS, IFS ಇದನ್ನೇ ನೋಡ್ತೀವಿ, ಇಲ್ಲ ಬೇರೆ ಉದ್ಯೋಗಗಳಿದಾವೆ. ಇವತ್ತು ಇಡೀ ದೇಶ ವ್ಯಾಪ್ತಿಯಲ್ಲಿ ಕೆಲಸಗಳು ಬಹಳಷ್ಟು ಲಭ್ಯ ಇದಾವೆ, ಸರ್ಕಾರಿ ಕೇಂದ್ರ ಸರ್ಕಾರದ ಕೆಲಸಗಳು. ಆದ್ರೆ ನಮ್ಮವರು ಯಾರು ಕನ್ನಡಿಗರಿಗೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ವಿಶ್ವವಿದ್ಯಾಲಯಗಳನ್ನು ತರುವಂತ ಪ್ರಯತ್ನ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪಟ್ಟಿಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ ಕೊಡುವಂತ ಒಂದು ಪ್ರಯತ್ನ, ಇಲ್ಲಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ ಇವನ್ನೆಲ್ಲ ನಾನು ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಎಲ್ಲ ಅದನ್ನು ಪ್ರೊಕ್ಯೂರ್ ಮಾಡಿಕೊಂಡು ಅದಕ್ಕೆಲ್ಲ ಕೆಲವು ಲೈಸೆನ್ಸ್ ಇರ್ತದೆ, ಪ್ರತಿ ವರ್ಷ ದುಡ್ಡು ಕೊಡ್ಬೇಕು, ಈ ರೀತಿ ಇರ್ತದೆ. ಅದರಿಂದ ಇವತ್ತು ಇದನ್ನ ಒಂದು ಅರ್ಥಪೂರ್ಣವಾಗಿ ಇದು ಆಗ್ಬೇಕು. ನಾನು ತಮ್ಮೆಲ್ಲರೂ ಹೇಳಿದ್ರು ಎಲ್ಲರೂ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಅಂತ. ಅದರಿಂದ ನಾನು ಹೆಚ್ಚಾಗಿ ನನ್ನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇವತ್ತು ನಾನು ಹೇಳುವಂತದ್ದು ಇಷ್ಟೇ, ಇವತ್ತು ಏನು 3 ಉದ್ಘಾಟನೆಗಳು ಅಥವಾ ಲೋಕಾರ್ಪಣೆಗಳನ್ನು ಮಾಡಿದಿವೆ, ಇದು ನಿನ್ನೆ ಮೊನ್ನೆ ಕನಸಲ್ಲ. ಇವೆಲ್ಲ 3 ನಾನು 2005-6ರಲ್ಲಿ ಕಂಡಂತ ಕನಸುಗಳು. ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಮಾನ್ಯ ಮುನಿಯಪ್ಪನವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ.
ಅವತ್ತು ರಾಜ್ಯ ಸರ್ಕಾರ 2006ರಲ್ಲಿ ನಮ್ಗೆಲ್ರಿಗೂ ಪತ್ರ ಬರೀತು. ಆ ಸಂದರ್ಭದಲ್ಲಿ 2006ರಲ್ಲಿ ಪತ್ರ ಬರೆದು ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು, ಸರ್ಕಾರ 5 ಲಕ್ಷಗಳನ್ನ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಒಂದು ಅಂಬೇಡ್ಕರ್ ಭವನ ಅಂತಕ್ಕಂಥ ಪರಿಕಲ್ಪನೆಯನ್ನ ನನಗೆ ತಿಳಿದಿರ್ತಕ್ಕಂಥದ್ದು, ಯಾಕಂದ್ರೆ ದಾಖಲೆ ಸಮೇತ ನನಗಿದೆ. ಆ ದಾಖಲೆಗಳನ್ನ ನಾವು ಎಲ್ಲ ಕಡೆ ನಾವು ಇಲ್ಲಿ ಆಚೆ ಬೋರ್ಡ್ ಅಲ್ಲೂ ನಾವು ಡಿಸ್ಪ್ಲೇ ಇದ್ರೂ ಹಾಕಿದೀವಿ, ನಮ್ಮ ವಿಡಿಯೋಲು ಇದೆ. ಅವತ್ತು ನಮಗೆ ಸರ್ಕಾರದಿಂದ ಪತ್ರ ಬಂದಾಗ ಅವತ್ತು ನಾನು ಅದಕ್ಕೊಂದು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲೇ 70-80 ಲಕ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಆಶ್ರಯ ಬಡಾವಣೆಯನ್ನ ನಮ್ಮ ತಂದೆಯವರು ಏನು 1989-94 ಅವಧಿಯಲ್ಲಿ ಅವರು ಆ ಒಂದು ಆಶ್ರಯ ಬಡಾವಣೆಯನ್ನ ಆ ಜಾಗವನ್ನ ಗುರುತಿಸಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅಲ್ಲಿ ಹಿಂದೆ ನಾವು ನಮ್ಮ ತಂದೆಯವರು ಸೋತ ಮೇಲೆ ದಿವಂಗತ KM ಕೃಷ್ಣಾರೆಡ್ಡಿ ಅವರು ಆ ಬಡಾವಣೆಯಲ್ಲಿ 7 ಸೈಟ್ಗಳನ್ನ ಅಂಬೇಡ್ಕರ್ ಭವನಕ್ಕೆ ಕೊಡ್ಬೇಕು ಅಂತಕ್ಕಂಥ ರೆಸಲ್ಯೂಷನ್ ಅನ್ನ ನಗರಸಭೆಯಲ್ಲಿ ಮಾಡಿದ್ರು. ಆಗ ನಾವು ಆಯ್ತು ಅಲ್ಲಿ ಜಾಗ ಇದೆಯಲ್ಲ ಅಂತ ಹೇಳಿ ಅಲ್ಲಿಗೆ 70 ಲಕ್ಷಗಳಲ್ಲಿ ತಾನು ತೀರ್ಮಾನ ಮಾಡಿ ಮಾನ್ಯ ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸುದರ್ಶನ್ ಅವರನ್ನ ನಾವು ವಿನಂತಿ ಮಾಡಿಕೊಂಡು ಅವರು 5 ಲಕ್ಷ ರೂಪಾಯಿ ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ಧಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೊಟ್ಟಿದ್ರು. ಈ ರೀತಿ ನಾನು ಹೇಳಿದೆ, ಏನಾದ್ರು ನಾನು ಮಾಡಿದ್ರು ಕಟ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನನ್ನ ಅನುದಾನ ಕೊಟ್ಟು ಮಾಡೋಣ ಅಂತ ಹೇಳಿ 70-80 ಲಕ್ಷಕ್ಕೆ ಯೋಜನೆಯನ್ನ ತಯಾರು ಮಾಡಿದ್ರು. ಆಗ ನಾನು ಬಾಲಚಂದ್ರ ಜಾರಕಿಹೊಳಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವ್ರಿಗೆ ಪತ್ರ ಬರೆದಿರ್ತಕ್ಕಂಥ ದಾಖಲೆ ಇದೆ. ಯಾಕಂದ್ರೆ ಸುಮ್ಮನೆ ಇವತ್ತು ಯಾರೋ ನಾನಾ ರೀತಿಯಲ್ಲಿ ಹೇಳ್ಕೋಬಹುದು, ಆದ್ರೆ ಏನು ಇಲ್ಲಿ ಯಾವ ರೀತಿ ಆಯ್ತು ವಾಸ್ತವಾಂಶ ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕಾಗತ್ತೆ. ಎಷ್ಟು ನೋವನ್ನ ನಾನು ಅನುಭವಿಸಿದ್ದೀನಿ, ಯಾವ ರೀತಿ ಆಕಾಂಕ್ಷೆಗಳನ್ನ ನಾನು ಕೇಳ್ಕೊಂಡಿದ್ದೀನಿ, ಅದನ್ನೆಲ್ಲ ನುಂಗಿರ್ತಕ್ಕಂಥವ್ರು. ಅದರಿಂದ ನಾನು ಇದು ಸತ್ಯವನ್ನ ಹೇಳಲೇಬೇಕಾಗತ್ತೆ. ಆ ಒಂದು ಅವರಿಗೆ ನಾನು ಪತ್ರ ಬರೆದೆ, ಈ ರೀತಿ ಉದ್ಘಾಟನೆಗೆ ತಮ್ಮ ಸಮಯವನ್ನ ಕೊಡ್ಬೇಕು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿಗೆ ಪತ್ರ ಬರೆದಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇದೆ, ನನ್ನ ಲೆಟರ್ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ನಾನು ನಮ್ಮ ಮುಖಂಡರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಸೈಟ್ ನೋಡಕ್ಕೆ ಹೋದಾಗ ಇಲ್ಲಿ ವೆಂಕಟೇಶ್ ಅಣ್ಣವರು ಎಲ್ಲ ಹಿರಿಯರು ಮುನ್ಸ್ವಾಮಿಯವರು ಇದ್ರು ಅಂತ ಕಾಣ್ತದೆ, ಶಿವಪ್ರಸಾದ್ ಅವರು, ಇನ್ನ ಎಲ್ಲ ಕೆಲವರು ಹಲವಾರು ಜನ ಇದ್ರು. ಅವತ್ತು ಜಂಗಮಪ್ಪ ಅವರು ಇವರೆಲ್ಲ ಬಹಳ ಜನ ಇದ್ರು. ಅವಾಗ ಅವ್ರು ಹೇಳಿದ್ರು, ಅಣ್ಣ ಇಲ್ಲಿ ಬೇಡಣ ಅಂತ ಹೇಳಿ ಅವರೇ ಹೇಳಿದ್ರು, ಇಲ್ಲಿ ಅಣ್ಣ ಇಲ್ಲಿ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಮಾಡೋಣ ಅಂತ ಹೇಳಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಸಿವಿಲ್ ಬಸ್ ಸ್ಟ್ಯಾಂಡ್ ಜಾಗ ಎಷ್ಟಿತ್ತು, ಬಹಳ ಕಿರಿದಾಗಿತ್ತು, ಇದ್ರಲ್ಲಿ ಅರ್ಧ ಮಾತ್ರ ಇತ್ತು ಜಾಗ. ಯಾಕಂದ್ರೆ ಬಹಳ ಜನಕ್ಕೆ ಇದ್ರ ಹಿಂದೆ ಅರ್ಧಕ್ಕಿಂತ ಜಾಗ ಇದು ಬೇರೆಯವ್ರದ್ದು. ಬಸ್ ಸ್ಟ್ಯಾಂಡ್ ಜಾಗ ಬರೀ ಅಷ್ಟಕ್ಕೆ ಸೀಮಿತ, ನೀವು ಮಾಡಿದ್ರೆ ಬಹುಶಃ ಅರ್ಧ ಆಗ್ತಿತ್ತು ಅಷ್ಟೇ. ಇದು ಬೇಕಿದ್ದು ಇಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಹಿಂದೆ ನಮ್ಮ ತಾತ ಅವರು ಅಂತಂದ್ರೆ ಅಧ್ಯಕ್ಷರಿದ್ದಾಗ ನನ್ನ ಹತ್ರ ಆ ಡಾಕ್ಯುಮೆಂಟ್ ಇದೆ. ಅವರ ಕಾಸ್ಮೋಪಾಲಿಟನ್ ಕ್ಲಬ್ಗೆ ಅಧ್ಯಕ್ಷರಾಗಿದ್ರು. ಅದನ್ನ ಹಿಂದೆ ಡಿಸ್ಟ್ರಿಕ್ಟ್ ಲೈಬ್ರರಿ ಚಿಂತಾಮಣಿಯಲ್ಲಿತ್ತು. ಇತಿಹಾಸ ತಿಳಿದೇ ಇರ್ತಕ್ಕಂಥವ್ರು ನಾನಾ ರೀತಿ ಮಾತಾಡ್ಬೋದು. ಅದಕ್ಕೆ ಯಾರು ನಾವು ವಿತಂಡವಾದ ಮಾಡುವಂತವ್ರಿಗೆ ನಾವು ಒಪ್ಪಿಸುವಂತದಕ್ಕೆ ಸಾಧ್ಯ ಇಲ್ಲ. ಚರಿತ್ರೆ ಗೊತ್ತಿರಬೇಕು. ಜಿಲ್ಲಾ ಕೇಂದ್ರದ ಲೈಬ್ರರಿ ಕೋಲಾರಲ್ಲಿ ಇರಲಿಲ್ಲ, ಚಿಂತಾಮಣಿಲಿತ್ತು. ಮಾನ್ಯ ಮುನಿಯಪ್ಪನವ್ರಿಗೆ ಬಹುಶಃ ಗೊತ್ತಿರಬೇಕು ಅಂತ ಕಾಣ್ತದೆ. ಇಲ್ಲಿತ್ತು, ಅದು ನಂತರ ಅಲ್ಲಿಗೆ ಜಿಲ್ಲೆಗೆ ಒಗ್ಗರಣೆ ಆಯ್ತು. ಆ ಸಂದರ್ಭದಲ್ಲಿ ಲೈಬ್ರರಿ ಬೇಕು ಅಂತ ಹೇಳಿ 40ಕ್ಕೆ 170-80 ಅಡಿ ಜಾಗ, ಈ ಕಡೆ ಜಾಗ ಕಾಸ್ಮೋಪಾಲಿಟನ್ ಕ್ಲಬ್ ನ ಜಾಗ ಕೊಟ್ಟರು, ಆ ಕಡೆ ಪಟೇಲ್ ಭವನ ಅಂತ ಹೇಳಿ ಒಂದು ಹಳೆ ಬಿಲ್ಡಿಂಗ್ ಇತ್ತು ಆ ಸೈಡ್ಗೆ, ಅದನ್ನ ಲೈಬ್ರರಿ ಕೊಟ್ಬಿಟ್ಟಿದ್ರು. ಈ ಜಾಗ ಏನಾದ್ರೂ ಮಾಡಿ ವಾಪಸ್ ತಗೋಬೇಕು, ಇಲ್ಲಿ ಅಂಬೇಡ್ಕರ್ ಭವನ ಸುಸಜ್ಜಿತವಾದ ದೊಡ್ಡದಾಗ ಆಗ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲಿ ನಾನು ಲೈಬ್ರರಿ ಇಲಾಖೆ ಜೊತೆ ಪತ್ರ ವ್ಯವಹಾರ ಮಾಡಿ ಸುಮಾರು ನಮ್ಮ 1-1.5 ವರ್ಷ ನಾನು ಕಷ್ಟಪಟ್ಟೆ. ಮಂಜುಳಾ ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ರು, ಇವತ್ತು ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇವತ್ತು ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಾಗ ಇಲ್ಲಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ವಿಶ್ವೇಶ್ವರಯ್ಯ ಟವರ್ ಅಲ್ಲಿ ಲೈಬ್ರರಿ ಡೈರೆಕ್ಟರ್ ಹತ್ರ ಎಲ್ಲ ಹೋಗಿ ನಾನು ಪರಿಪರಿಯಾಗಿ ಅವರನ್ನ ವಿನಂತಿ ಮಾಡಿಕೊಂಡು ಇದನ್ನ ಇಲ್ಲಿ ಕೊಡುವಂತದ್ದು ಪ್ರಯತ್ನ ಮಾಡಿದ್ವಿ. ಏನು ಬದಲಾವಣೆ ಮಾಡಿದ್ವಿ ಅಂದ್ರೆ ಅವತ್ತು 5 ಲಕ್ಷ ಇದ್ದಿದ್ದು 25 ಲಕ್ಷ ಆಯ್ತು. ಸರ್ಕಾರ ಆ ಸಂದರ್ಭದಲ್ಲಿ ಕಾಲ ಕಳೆದಂಗೆ ನಾನೇನ್ ಹೇಳಿದೆ, ಇಲ್ಲ ಇಲ್ಲಿ ದೊಡ್ಡದಾಗಿ ಮಾಡೋಣ ಅಂತ ಹೇಳಿ ನಾನು 1300 ಜನ ಕೂರುವಂತದಕ್ಕೆ ಒಂದು ವಿನ್ಯಾಸವನ್ನ ಮಾಡಿದ್ದೆ. ಅದನ್ನು ಕೂಡ ಪ್ರದರ್ಶನ ಮಾಡಿದ್ವಿ. ಮೊನ್ನೆ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಈ ದಾಖಲೆಗಳನ್ನ. ಇದು ಇಷ್ಟು ಹಣ ನಾವು ಎಲ್ಲಿಂದ ಹೊಂದಿಸೋದು, ಸಮಾಜ ಕಲ್ಯಾಣ ಇಲಾಖೆ ಆಗೋದಿಲ್ಲ ಅಂತ ಹೇಳಿ ನಾನು ನಗರಸಭೆಯಿಂದ ಈ ಜಾಗ ಇತ್ತು, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಗರಸಭೆದಿತ್ತು, ಇದು ನಗರಸಭೆ ಜಾಗ, ನಗರಸಭೆಯಿಂದ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಅಂಬೇಡ್ಕರ್ ಕಲಾಭವನ ಅಂತಕ್ಕಂಥ ಹೆಸರನ್ನು ಇಟ್ಟು ನಾವು ಮುನ್ಸಿಪಾಲಿಟಿ ರೆಸಲ್ಯೂಷನ್ ಮಾಡಿದ್ವಿ. ಕೆಲವು ಕಿಡಿಕೇಡಿಗಳು ರೆಸಲ್ಯೂಷನ್ ಅಜೆಂಡಾ ಅಲ್ಲಿ ಅಂಬೇಡ್ಕರ್ ಕಲಾಭವನ ಇತ್ತು, ಆದ್ರೆ ಕಲಾಭವನ ನಿರ್ಮಾಣಕ್ಕೆ ಜಾಗ ಕೊಟ್ಟು ತೀರ್ಮಾನ ಆಯ್ತು ಅಂತ ಅದ್ರಲ್ಲಿ ಬರ್ದಿದ್ರು ಆ ಒಂದು ಮಿನಿಟ್ಸ್ ಅಲ್ಲಿ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಲ್ಲಿ. ಆದ್ರೆ ನಂತರ ನಡೆದಂತ ಎಲ್ಲ ಪತ್ರ ವ್ಯವಹಾರದಲ್ಲಿ ಅಂಬೇಡ್ಕರ್ ಕಲಾಭವನ ನಿರ್ಮಾಣ ಮಾಡಲು ಜಾಗ ಕೊಡಬೇಕು ಅಂತ ಆಗಿದೆ. ಕಡೆಗೆ 2011ರಲ್ಲಿ ಲೈಬ್ರರಿಯಿಂದ ನಾವು ಈ ಜಾಗ 2 ಜಾಗಗಳನ್ನ ನಗರಸಭೆಗೆ ಪ್ರತ್ಯೇಕವಾಗಿ ಅದರಲ್ಲಿ ಆರ್ಡರ್ ಆಗಿದೆ, ಆರ್ಡರ್ ಕಾಪಿ ಇದೆ. 2011ರಲ್ಲಿ ಯಾರೋ ಈಗ ಮಾತಾಡುವಂತವ್ರು ಯಾರು ಇರಲಿಲ್ಲ ಚಿಂತಾಮಣಿಯಲ್ಲಿ, ಯಾವುದೇ ರಾಜಕೀಯ ಅಧಿಕಾರ ಸಿಕ್ಕಿರಲಿಲ್ಲ ಅವರು.
ಆವಾಗ ನಾನು ಕೊಡಿಸಿ ಇವೆಲ್ಲ ತಯಾರು ಮಾಡುವಂತ ಸಂದರ್ಭದಲ್ಲಿ ಚುನಾವಣೆ 2013 ಬಂದು ನಮಗೆ ಹಿನ್ನಡೆ ಆದಂತದ್ದು ಆಗಿದೆ. ಅದಾದ ನಂತರ ಏನೇನಾಯ್ತು, ಯಾವ ರೀತಿ ವಿನ್ಯಾಸ ಆಯ್ತು, ಎಷ್ಟು ಕೋಟಿಗೆ ವಿನ್ಯಾಸ ಮಾಡಿದ್ರು. ನಾನು ಆ ಕಾಲದಲ್ಲೇ ಸುಮಾರು 8-10 ಕೋಟಿಗೆ ಮಾಡಿಸ್ತಿದ್ದೆ ಅದನ್ನ ವಿನ್ಯಾಸ. ಆದ್ರೆ ಕಡೆಗೆ 2 ಕೋಟಿ ಆಯ್ತು, 3 ಕೋಟಿ ಆಯ್ತು. 2 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಬಂತು. ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಡುವಂತದ್ದು ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಬಾಬು ಜಗಜೀವನ್ ರಾಮ್ ಭವನ ಇರ್ಬೋದು, ಇನ್ನು ಬೇರೆ ಭವನ ಇರ್ಬೋದು, ತಾಲೂಕು ಮಟ್ಟಕ್ಕೆ 2 ಕೋಟಿ ಕೊಡ್ತಾರೆ, ಜಿಲ್ಲಾ ಮಟ್ಟಕ್ಕೆ 4 ಕೋಟಿ ಕೊಡ್ತಾರೆ. ಇದು ಫಿಕ್ಸ್ ಆಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಿಗೆ ಹೋಗುವಂತದ್ದು ಇದು ವಾಸ್ತವಾಂಶ. ದಯವಿಟ್ಟು ಇದು ಒಳ್ಳೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈ ವ್ಯವಸ್ಥೆ ನಮ್ಮದು ಅಂತಕ್ಕಂಥ ಭಾವನೆ ಇಟ್ಕೊಂಡು ತಾವು ಇದನ್ನು ಕಾಪಾಡಬೇಕು. ಮೊನ್ನೆ ಒಳ್ಳೆ ರೀತಿಯಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ನಾವು 60 ಬೆಡ್ ಅನ್ನ 40 ಬೆಡ್ ಮಾಡಿದ್ವಿ. ಬಹಳ ಒಳ್ಳೆ ರೀತಿ ಸುಸಜ್ಜಿತವಾಗಿ ಆಗಿದೆ. ಆದ್ರೆ ಹಾಗೆ ಕೆಲವೇ ದಿನಗಳಿಗೆ ಹೋದ್ರೆ ಬಾತ್ರೂಮ್ ಅಲ್ಲಿ ಇರುವಂತ ಟ್ಯಾಪ್ಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಮತ್ತೆ ಪ್ಲಾಸ್ಟಿಕ್ ಟ್ಯಾಪ್ ಹಾಕಿದ್ದಾರೆ. ಇವತ್ತು ಇಲ್ಲೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡಿದ್ವಿ. ಟಾಯ್ಲೆಟ್ ಇಂದ ಹಿಡಿದು ಎಲ್ಲಾ ರೀತಿ ವ್ಯವಸ್ಥೆಗಳು. ಇವತ್ತು ನೀವು ನೋಡಿ, ಇಷ್ಟೊತ್ತು ಕೂತಿದ್ರಿ ಎಲ್ಲ ಬಹಳಷ್ಟು ಜನ ನಾನು ಗಮನಿಸ್ತಾ ಇದ್ದೆ. ಆ ತಣ್ಣಗೆ ಗಾಳಿ ಬಹಳ ಜನ ನಿದ್ದೆನೂ ಮಾಡಿದ್ರು ಕೆಲವರೆಲ್ಲ ನಾನು ನೋಡ್ತೇನೆ. ಅದರಿಂದ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನ ಆಗಿದೆ. ಆದ್ರೆ ಅಲ್ಲೂ ಇಷ್ಟು ಒಳ್ಳೆಯ ರೀತಿಯಲ್ಲಿ ಏರ್ ಕಂಡೀಷನಿಂಗ್ ಕೆಲಸ ಮಾಡೋದಿಲ್ಲ. ಸೌಂಡ್ ಕೂಡ ಇಷ್ಟು ಒಳ್ಳೆಯ ರೀತಿಯಲ್ಲಿ ಸೌಂಡ್ ಕೆಲಸ ಮಾಡ್ತೇವೆ. ನಾನು ಬಹಳಷ್ಟು ಹೇಳಿದೆ ಅವರಿಗೆ, ಯಾವ ನಮ್ಮ ಹೌಸಿಂಗ್ ಬೋರ್ಡ್ ಅವ್ರಿಗೆ, ಇಲ್ಲ ಇದು ಸರಿ ಮಾಡ್ಬೇಕು, ನಾನೇ ಕೆಲವು ಬದಲಾವಣೆಗಳೆಲ್ಲ ಮಾಡಿಸ್ತೇವೆ. ಅದರಿಂದ ನಾನು ಹೇಳುವಂಥದ್ದು, ಇದು ನಾವೆಲ್ಲರೂ ಬಹಳ ಹೆಮ್ಮೆಯಾಗಿ ಇದನ್ನ ಪಡ್ಕೊಂಡಿದ್ದೀವಿ. ಆ ಹೆಮ್ಮೆಯಾಗಿ ಪಡ್ಕೊಂಡಿರೋದಕ್ಕೆ ನಾವು ಇದರ ರಕ್ಷಣೆ, ಇದನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ತಗೋಬೇಕು ಅಂತಕ್ಕಂಥ ಮನವಿಯನ್ನ ನಾನು ತಮ್ಮೆಲ್ಲರೂ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ನಾನು ಬಹಳ ಬಹಳ ಪ್ರಾಮಾಣಿಕವಾಗಿ ಈ ಅಂಬೇಡ್ಕರ್ ಭವನ ನಿರ್ಮಾಣದ ಮಾಡ್ಬೇಕು ಅಂತಕ್ಕಂಥ ಇಚ್ಛೆ ಇಟ್ಕೊಂಡು ಈ ಪಯಣದ ಬಗ್ಗೆ ಹೇಳಿದ್ದೀನಿ. ಆದ್ರೆ ಮಧ್ಯದಲ್ಲಿ ಬಹಳಷ್ಟು ನನ್ನ ಬಗ್ಗೆ ನಾನಾ ರೀತಿ ಹೇಳಿಕೆಗಳು ಇವತ್ತಿಗೂ ನಿಲ್ಸಿಲ್ಲ. ಬಹಳ ಸಂತೋಷ. ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಅವರು ನನ್ನ ಬಗ್ಗೆ ಇನ್ನ ಎಷ್ಟಾದ್ರೂ ಹೇಳ್ಕೊಳ್ಳಿ. ಸತ್ಯ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಾಗ್ತದೆ ನನ್ನ ಬದ್ಧತೆ ಏನು, ನನ್ನ ಕಳಕಳಿ ಏನು, ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಏನು ಅಂತಕ್ಕಂಥದ್ದು ಇದು ಒಂದು ಸಾಕು ಉದಾಹರಣೆ. ನಾನು ಇಲ್ಲಿ ಬೇರೆ ಎಲ್ಲೂ ನಾನು ಹೇಳುವಂತದ್ದಕ್ಕೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಇದ್ರ ಜೊತೆಗೆ ಇವತ್ತು ತಾಲೂಕ್ ಪಂಚಾಯತಿ ಭವನ ಸಾಮರ್ಥ್ಯ ಸೌಧ ಅಂತಕ್ಕಂಥ ಯೋಜನೆಯಲ್ಲಿ ಹಳೆ ಬ್ರಿಟಿಷ್ ಕಾಲದ ಒಂದು ಐಬಿ ಇತ್ತು, ಅದು ತಾಲೂಕ್ ಪಂಚಾಯತಿ ಕೊಟ್ಟಿದ್ರು. ಆ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಭವನ ಕಟ್ಟಬೇಕು ಅಂತ 2005 ಅವತ್ತು ನಮ್ಮ ನಾಗೇಶು, ನಮ್ಮ ನಾರಾಯಣ ಸ್ವಾಮಿ ಅವರು ಅವತ್ತೇ ವಿನ್ಯಾಸ ಮಾಡಿದ್ರು. ಇದ್ದಿದ್ದು 25 ಲಕ್ಷ. ಆದ್ರೆ ವಿನ್ಯಾಸ ಮಾಡಿಸಿದ್ರೆ ಎಷ್ಟಕ್ಕೆ? ಕೋಟ್ಯಾಂತರ ರೂಪಾಯಿಗೆ ವಿನ್ಯಾಸ ಮಾಡಿದ್ದೆ. ಇವತ್ತೇನು ಸಾಮರ್ಥ್ಯ ಸೌಧ ಮಾಡಿದ್ದೀವಿ ಕೆಳಗಡೆ, ಅದು ಭವನ ಅವತ್ತೇ ಕಟ್ಟಿದ್ವಿ. ಈಗ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದ್ದಲ್ಲ, ಅವತ್ತೇ ಮಾಡಿದ್ದು ನಾವು. 25 ಲಕ್ಷದಿಂದ ಇವತ್ತು 11-12 ಕೋಟಿವರೆಗೂ ಇವತ್ತು ಅಲ್ಲಿ ಖರ್ಚು ಮಾಡಿದ್ದೀವಿ ವಿವಿಧ ಹಂತಗಳಲ್ಲಿ. ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಈ ಅವಧಿಯಲ್ಲಿ 1.5 ಕೋಟಿ ಕೊಟ್ಟರು. ಅವಾಗ ಕೆಳಗಡೆ ಕೆಲಸವನ್ನು ತಗೊಂಡ್ವಿ, ಮೇಲ್ಗಡೆ ಕೆಲಸಕ್ಕೆ ಕೊಡ್ತೀವಿ ನೋಡ್ತೀವಿ ಅಂದ್ರು. ಈಗ ಈಶ್ವರ್ ಖಂಡ್ರೆ ಅವರು ಹೇಳಿದಾಗೆ ಇಲಾಖೆಯಲ್ಲಿ ಸ್ವಲ್ಪ ಹಣದ ಸಮಸ್ಯೆ ಇದೆ, ಸ್ವಲ್ಪ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ನಡ್ಕೊಳ್ಳಕ್ಕೆ ಆಗಿಲ್ಲ. ಆದ್ರೂ ಈಶ್ವರ್ ಖಂಡ್ರೆ ಅವರು ಗ್ಯಾರಂಟಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆದ್ರಿಂದ ಅವರು ಕೊಡೋದು ತಡ ಆಗ್ಬಾರ್ದು, ನನ್ನ ಕನಸು ನನಸಾಗಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ವಿಶೇಷ ಅನುದಾನದಲ್ಲಿ 3 ಕೋಟಿ ಅದಕ್ಕೆ ಖರ್ಚು ಮಾಡಿ ಲಿಫ್ಟ್ ಹಾಕುವಂತ ಕೆಲಸ ಮಾಡಿದ್ದೀವಿ ಮತ್ತು ಅದನ್ನು ಮಾಡಿದ್ದೀವಿ. ಆದ್ರೆ ಇನ್ನ ಏನು ಇವತ್ತು ಹಂತವಾಗಿ ಆಗಿರ್ತಕ್ಕಂಥ ಬಿಲ್ಡಿಂಗ್ ನ ಸಂಪೂರ್ಣವಾಗಿ ಈಗ ಪೂರ್ಣ ಬಿಲ್ಡಿಂಗ್ ಇದುವರೆಗೂ ಉದ್ಘಾಟನೆ ಆಗಿಲ್ಲ, ಬರೀ ಸ್ವಲ್ಪ ಮಾತ್ರ ಆಗಿದೆ. ಅದರಿಂದ ತಾವು ದಯಪಾಲಿಸಿದ್ರೆ ನಾನು ಏನಾದ್ರೂ ಈಗ ತಾನೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಾಹೇಬರು ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ ವಿಶೇಷ ಅನುದಾನ, ಅದೇ ಮತ್ತೆ ಹಾಕಿ ನಿಮ್ ಕೈಯಲ್ಲೇ ಅದನ್ನ ಮತ್ತೆ ಮತ್ತೊಂದ್ಸತಿ ಪೂರ್ಣ ಪ್ರಮಾಣದ ಬಿಲ್ಡಿಂಗ್ ಓಪನ್ ಮಾಡೋದಕ್ಕೆ ತಾವು ಸಹಕಾರ ನೀಡಬೇಕು ಅಂತ ನಾನು ಕೇಳ್ತೀನಿ. ಅದು ಕೂಡ ನನ್ನ ಬಹುದಿನಗಳ ಕನಸು. ನಾನು 14 ವರ್ಷಗಳಿಂದ ಕನಸ್ಕೊಂಡಿದ್ದೆ ಪೇಪರ್ಲೆಸ್ ಮೀಟಿಂಗ್ ಹಾಲ್ ಮಾಡಬೇಕು, ನನಗೆ ವಿಧಾನಸೌಧದಲ್ಲಿ ಮಾಡ್ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಬೋಪಯ್ಯನವರು ಸ್ಪೀಕರ್ ಇದ್ರು, ಅವ್ರ ಜೊತೆ ಹೋಗಿ ಚರ್ಚೆ ಮಾಡಿ ಹೇಳಿದೆ, ನೋಡಿ ಈಗ ಮಾಡ್ಬೋದು ಅಂತ ಹೇಳಿದೆ. ಇವತ್ತು ಪಾರ್ಲಿಮೆಂಟ್ ಹೊಸ ಬ್ಲಾಕ್ ಅಲ್ಲಿ ಮಾಡಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರು ಹೇಳ್ಬೋದು, ಸಿಸ್ಟಮ್ಸ್ ನಿಮ್ ಟೇಬಲ್ ಮುಂದೆ ಸಿಸ್ಟಮ್ಸ್ ಇದ್ದಾರೆ. ಆದ್ರೆ ಈ ಕನಸು ನಾನು 2012 ನಾನು ಬರ್ಕೊಟ್ಟಿದ್ದೀನಿ ನಾರಾಯಣ ಸ್ವಾಮಿ ಅವರಿಗೆ ಪೇಪರ್ ಅಲ್ಲಿ. ಇವತ್ತು ನಾರಾಯಣ ಸ್ವಾಮಿ ಹತ್ರ ನಾನು ಬರೆದಿರುವಂತದ್ದು ಇವತ್ತು ಅವ್ರ ಹತ್ರ ಇದೆ. ಅವತ್ತೇ ಬಹಳಷ್ಟು ಜೊತೆ ಚರ್ಚೆ ಮಾಡಿದೆ, ಈ ರೀತಿ ಯಾಕೆ ಮಾಡಕ್ ಆಗಲ್ಲ ಅಂತ ಹೇಳಿ. ಅದರಿಂದ ನಾನು ಚಂದ್ರಬಾಬು ನಾಯ್ಡು ಅವರು ಕೆಲವು ಸಂದರ್ಭದಲ್ಲಿ ಅವರೆಲ್ಲ ಮಾಡುವಂತದ್ದು ನೋಡಿದ್ದೀನಿ. ಅವರೇ ಬಹಳ ತಂತ್ರಜ್ಞಾನವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬಳಸುವಂತದ್ದು ಚಂದ್ರಬಾಬು ನಾಯ್ಡು ಅವರು. ನಾನು ಸದಾ ಇವನ್ನೆಲ್ಲ ನೋಡಿದಾಗ ಯಾಕೆ ಮಾಡಬಾರ್ದು ಅಂತ ಹೇಳಿ ಈಗ ನಮ್ಮ ಇಲಾಖೆಯಲ್ಲಿ ನಾನು ಪ್ರಾರಂಭ ಮಾಡಿದೆ. ಹೈಯರ್ ಎಜುಕೇಶನ್ ಅಕಾಡೆಮಿ ಧಾರವಾಡಲ್ಲಿ, ಅಂದ್ರೆ ನನ್ನ ಹಳೆ ಇಲಾಖೆ, ನಾನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹೇಳಕ್ ಆಗೋದಿಲ್ಲ ನಾನು. ಅಲ್ಲೇ ಧಾರವಾಡಲ್ಲಿ ಪೇಪರ್ಲೆಸ್ ಅನ್ನ ಮೊದಲು ಇವತ್ತು ಕಾನ್ಫರೆನ್ಸ್ ರೂಮ್ ಅಲ್ಲಿ ಮಾಡಿದ್ದೀನಿ. ಅದಾದ ನಂತರ ಇವತ್ತು ಹೈಯರ್ ಎಜುಕೇಶನ್ ಕೌನ್ಸಿಲ್ ಅಲ್ಲಿ ಸುಮಾರು 24 ಕಂಪ್ಯೂಟರ್ ಹಾಕಿ ಮಾಡಿದ್ದೀವಿ. ಅಲ್ಲಿ ನಾನು ನಿರ್ಗಮಿಸಕ್ ಮುಂಚೆ ಅದನ್ನು ಉದ್ಘಾಟನೆ ಮಾಡಿದ್ದೀನಿ, ಆದ್ರೆ ನಾನು ಉಪಯೋಗಿಸಕ್ ಆಗಲಿಲ್ಲ.
ಆದ್ರೆ ಅದಕ್ಕಿಂತ ಉತ್ಕೃಷ್ಟವಾಗಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಸುಮಾರು 34 ಸಿಸ್ಟಮ್ಸ್ ಹಾಕಿ ಮಾಡಿರುವಂತದ್ದು ಬಹುಶಃ ಎಲ್ಲರೂ ಹೇಳಿದಾಗೆ ಇಡೀ ರಾಜ್ಯದಲ್ಲೇ ಬಹುಶಃ ಎಲ್ಲೋ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಧೈರ್ಯದಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುಮ್ಮನೆ ಹೇಳ್ಬೋದು ಜನಕ್ಕೆ ಏನ್ ಗೊತ್ತು ಅಂತ. ಇವತ್ತು ಮೊಬೈಲ್ ಫೋನ್ ಇವತ್ತು ಬನ್ನಿ ತೋರಿಸ್ತೀನಿ ಎಷ್ಟೆಷ್ಟು ಜನ ಹಳ್ಳಿಯಲ್ಲಿ ಹೆಂಗಸರು ಏನೋ ವಿದ್ಯಾಭ್ಯಾಸ ಇದೆ ಅಂತ ಇರುವಂತವ್ರು ಇವತ್ತು ವಾಟ್ಸ್ಆಪ್ ಮಾಡುವಂತದ್ದು, ಫೇಸ್ಬುಕ್ ಮತ್ತೊಂದು ಉಪಯೋಗಿಸುವಂತದ್ದು ನಾವು ತೋರಿಸ್ತೀನಿ ಬನ್ನಿ. ನಾವು ಏನೇ ಹೊತ್ತು ವ್ಯವಸ್ಥೆ ತಂತ್ರಜ್ಞಾನವನ್ನು ನಾವು ಮುಂದೆ ಹಿಡಿದೇ ಇದ್ರೆ ಯಾರು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ಮಾರ್ಟ್ ಫೋನ್ ಮೊಬೈಲ್ ಬಳಸಿದಂತವ್ರು ಖಂಡಿತ ಈ ಸಿಸ್ಟಮ್ ಅನ್ನ ಬಳಸಬಹುದು. ಅದು ಯಾವುದೇ ರೀತಿ ಅವರಿಗೆ ತೊಂದರೆ ಆಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಆ ಒಂದು ಕನಸು ಕೂಡ ನನಸಾಯಿತು. ಮತ್ತೆ ಆಜಾದ್ ಚೌಕ್ ನಾವೆಲ್ಲ ಮುನಿಯಪ್ಪನವರು ಇದ್ರು ಸಾಕ್ಷಿ. 2004ರಲ್ಲಿ ವಿಧಾನಸಭೆ ಚುನಾವಣೆ 2-3 ದಿವಸದ ಮುಂಚೆ ಅವರು ಲೋಕಸಭಾ ಅಭ್ಯರ್ಥಿ ಆಗಿದ್ರು, ನಾನು ವಿಧಾನಸಭೆ ಅಭ್ಯರ್ಥಿ ಆಗಿದ್ದೆ. ಆಜಾದ್ ಚೌಕ್ ಅಲ್ಲಿ ಕಡೆ ಭಾಷಣ ಆಗ್ತಾ ಇದ್ದೇನೆ ಸರ್. ಅವತ್ತು ಅಲ್ಲಿ ಬರೀ ರಾಜಕೀಯ ಭಾಷಣಗಳಿಗೆ ಮೇಲೋದಕ್ಕೆ ಬೇರೆ ಕಾರ್ಯಕ್ರಮಗಳು ಸೀಮಿತ ಇತ್ತು. ನಾನು ಅದಕ್ಕೆ ಏನಾದ್ರು ರೂಪ ಕೊಡ್ಬೇಕು ಅಂತ ಹೇಳಿದಾಗ ಅವತ್ತು ಒಂದು ಪ್ರಿಲಿಮಿನರಿ ಆಗಿ ಒಂದು ಐಡಿಯಾ ಕೊಟ್ಟವರು ನಮ್ಮ ನಾಗೇಶ್. ಆದ್ರೆ ನಮ್ಮ ಹತ್ರ ಅವತ್ತಿನ ಸಂದರ್ಭದಲ್ಲಿ ಮುನ್ಸಿಪಾಲಿಟಿಯಲ್ಲಿ ಹೆಚ್ಚು ಅನುದಾನ ಇರಲಿಲ್ಲ. ಆದ್ರೆ ಆ ಕನಸು ಹಂಗೆ ಇತ್ತು. ನನಗೆ ಈ ಸಾರಿ ಬಂದಾಗ ಈ ಡಂಟ್ ಅಂತಕ್ಕಂಥ ಸ್ಕೀಮ್ ನಮ್ಮ ಒಬ್ಬ ಅಧಿಕಾರಿ ನನಗೆ ಹೇಳಿದ್ರು. ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು, ಅವರು ನನಗೆ ಬಹಳ ಆತ್ಮೀಯರಾಗಿದ್ರು. ಅವ್ರಿಗೆ ನಾನು ಹೇಳಿದೆ ಈ ತರ ಡಂಟ್ ಅಂತಕ್ಕಂಥ ಸ್ಕೀಮ್ ಇದೆ, ಗೊತ್ತಾದ್ರೆ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಈಶ್ವರ್ ಡಿಡ್ ನೋ ಅಬೌಟ್ ದ ಸ್ಕೀಮ್. ಆಮೇಲೆ ಹೇಳಿದೆ ಹಿಂಗಿದೆ ತಗೋ ಅಂತ ಹೇಳಿದಾಗ ದುಡ್ಡಿದೆ ನೋಡು ಅಂತ ಹೇಳಿ, ಇನ್ನು ನಾನು ಹೇಳಿದ್ಮೇಲೆ ನಾನು ಕೊಡ್ಲೇಬೇಕಲ್ಲ ದುಡ್ಡು ಅವರು. ಹಂಗಾಗಿ ನಾನು ಇಲ್ಲಿ ಹೇಳ್ಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ, ಬರೀ 37 ಕೋಟಿ ತಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತಗೊಂಡಿದ್ದೀನಿ. ಅದರಿಂದ ಅದರಲ್ಲಿ ನಾನು ಈ ಆಜಾದ್ ಚೌಕನ್ನ ನಮ್ಮ ವಾಲ್ಮೀಕಿ ವೃತ್ತ, ನಮ್ಮ ಸುಭಾಷ್ ಚಂದ್ರ ಬೋಸ್ ವೃತ್ತ, ಕೋಲಾರ ಸರ್ಕಲ್, ಆಮೇಲೆ ಓಟಿಕೆರೆಯಿಂದ BCR ಕಾಂಪ್ಲೆಕ್ಸ್ ವರೆಗೂ ರಸ್ತೆ, ಇವೆಲ್ಲ ಅದ್ರ ಜೊತೆಗೆ ನಮ್ಮ ರಾಮಕುಂಟೆಯಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ, ಇವೆಲ್ಲವನ್ನ ಡಂಟ್ ಸ್ಕೀಮ್ ಅಲ್ಲಿ ನಾನು ತಗೊಂಡೆ. ಯಾಕಂದ್ರೆ ನನಗೆ ಯಾವ ಸ್ಕೀಮ್ ಅಲ್ಲಿ ಹೆಂಗೆ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು ಇವತ್ತಲ್ಲ, 2004ರಿಂದ ನಾನು ಅದನ್ನ ಕರಗತ ಮಾಡ್ಕೊಂಡಿದ್ದೆ. ಅದು ನಮ್ಮ ತಾತ ನಮ್ಮ ತಂದೆಯವರು ನಮಗೆ ಬೆಳೆಸುವಂತ ಸಂದರ್ಭದಲ್ಲೇ ಅದು ನಮ್ಮ ತಲೆಗೆ ಹಚ್ಬಿಟ್ಟಿದ್ದಾರೆ, ಯಾವ ರೀತಿ ಕಾರ್ಯಕ್ರಮಗಳು ಜನರಿಗೆ ತಲುಪಿಸುವಂತದ್ದು ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅದರಿಂದ ಆ ಡಂಟ್ ಸ್ಕೀಮ್ ಅನ್ನ ಸುರೇಶ್ ಅವರು ಕೊಟ್ಟರು. ಸುಮಾರು 1,60,00,000 ಕೊಟ್ಟಿದ್ರು. ಆದ್ರೆ ನಾನು ಅದೆಲ್ಲ ಒಂದು ಕೆಲಸ ಆಯ್ತು. ಬಹಳ ಜನ ಬೈಕೊಂಡ್ರು, ಕಾಮಗಾರಿ ಸ್ವಲ್ಪ ವಿಳಂಬ ಆಗ್ತಾ ಇತ್ತು, ಬೈಕೊಂತ ಇದ್ರು. ಆದ್ರೆ ಕಾಮಗಾರಿ ಒಂದು ಹಂತಕ್ಕೆ ಬಂದ್ಮೇಲೆ ಇದೇನು ಚೆನ್ನಾಗಿ ಬಂತಲ್ಲ ಅಂತ ಮತ್ತೆ ನಾನು ಅಲ್ಲಿ ನೋಡಿದೆ, ಇದ್ರೇನು ಕೆಲವು ಮಿಸ್ಸಿಂಗ್ ಇದೆಯಲ್ಲ ಅಂತ ಹೇಳಿ ಮತ್ತೆ ನಾನೇ ಯೋಚನೆ ಮಾಡಿ ನಾನು ಶಾಸಕರ ಅನುದಾನದಲ್ಲಿ ಮತ್ತೆ ಸುಮಾರು ಒಂದು 38-40 ಲಕ್ಷ ಕೊಟ್ಟೆ. ನಗರಸಭೆ ಅನುದಾನದಲ್ಲಿ ಒಂದು 15-20 ಲಕ್ಷ ಕೊಡ್ತಾ ಇದೀವಿ. ಈಗ ಅಲ್ಲಿ ಬೇರೆ ಬೇರೆ ಏನು ಇವತ್ತು ಆಜಾದ್ ಚೌಕ್ನ ಹೆಸರು ಹಾಕುವಂಥದ್ದು ಇರ್ಬೋದು, ಬೇರೆ ದೇಶಗಳದೆಲ್ಲ ನೋಡಿದ್ ನೆನಪಿತ್ತು, ಅದನ್ನೆಲ್ಲ ಇಲ್ಲಿ ತರುವಂಥದ್ದು ಬೇರೆ ಬೇರೆದೆಲ್ಲ ಮಾಡಿದಾಗ ಇವತ್ತು ಅದು ಯಾವ ರೀತಿ ರೂಪುಗೊಂಡಿದೆ ಅಂತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ವ್ಯವಸ್ಥೆಗಳು ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಶಾಶ್ವತವಾಗಿ ಉಳಿಬೇಕು. ನಮ್ಮೆಲ್ಲರ ಮಕ್ಕಳು ಭವಿಷ್ಯತ್ತಿನ ಪೀಳಿಗೆ ಇದನ್ನು ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಕಾರಣದಿಂದ ಮಾಡಿದ್ವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನ, ಇವತ್ತು ನೆಲ್ಸನ್ ಮಂಡೇಲ ಅವರು ಹೇಳ್ತಾ ಇದ್ರು, ಎಜುಕೇಶನ್ ಇಸ್ ದ ಸ್ಟ್ರಾಂಗೆಸ್ಟ್ ವೆಪನ್ ಟು ಚೇಂಜ್ ದ ಸೊಸೈಟಿ ಅಂತ ಹೇಳಿ. ಇವತ್ತು ಸಮಾಜದ ಪರಿವರ್ತನೆ ಆಗ್ಬೇಕು ಅಂದ್ರೆ ಇವತ್ತು ಇದು ನಮ್ಮ ಶಿಕ್ಷಣ ಅಂತಕ್ಕಂಥ ದೊಡ್ಡ ಅಸ್ತ್ರ. ಇವತ್ತು ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ವಿರುದ್ಧವಾಗಿ, ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ವಿರುದ್ಧವಾಗಿ ಇವತ್ತು ಸಮಾಜ ಆಗ್ಬೇಕು ಅಂತಕ್ಕಂಥ ಒಂದು ಆಲೋಚನೆ, ಇವೆಲ್ಲವನ್ನು ಇವತ್ತು ಎಲ್ಲ ವಿಚಾರಗಳು ನಾನು ಮತ್ತೆ ಹೇಳಕ್ ಹೋಗೋದಿಲ್ಲ. ಇವತ್ತು ಅವೆಲ್ಲವೂ ಹೇಳಿದ್ದಾರೆ. ನಾನು ಮಾನ್ಯ KH ಮುನಿಯಪ್ಪನವರು ಇವತ್ತು ನಮ್ಗೆ ಒಳ್ಳೆ ರೀತಿಯಲ್ಲಿ ಮಾದೇವಪ್ಪನವರು ನಮ್ಗೆ ಸಹಾಯ ಮಾಡಿದ್ದಾರೆ. ಇವತ್ತು ಅವ್ರ ಸ್ಥಾನದಲ್ಲಿ ಮಾನ್ಯ KH ಮುನಿಯಪ್ಪನವರು ಬಂದಿದ್ದಾರೆ. ನಾನು ಅವ್ರಿಗೆ ಮಾದೇವಪ್ಪನವರು ನಮ್ಗೆ ಕಳೆದ 1 ವರ್ಷದ ಹಿಂದೆ ನಮ್ಮ ತಾಲೂಕಿಗೆ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾರೆ. ಅದಕ್ಕೆ ನಾನು 10 ಎಕರೆ ಜಾಗವನ್ನ ಮಡಬಳ್ಳಿಯಲ್ಲಿ ಕೊಟ್ಟಿದ್ದೇನೆ. ಈಗ ಹಿಂದೆ ಮಾದೇವಪ್ಪನವರು ನಮ್ಗೆ BR ಅಂಬೇಡ್ಕರ್ ವಸತಿ ಶಾಲೆಗೆ 22 ಕೋಟಿ ಹಾಸ್ಟೆಲ್, ನಮ್ಮ ಒಂದು ವಸತಿ ಶಾಲೆ ನಿರ್ಮಾಣಕ್ಕೆ ಈಗಾಗಲೇ ಕೋಣಕುಂಟ್ಲೆಯಲ್ಲಿ ಭಾರತದಿಂದ ಕೆಲಸ ಆಗ್ತಾ ಇದೆ. ಮತ್ತು ಇನ್ನೊಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಪರಿಶಿಷ್ಟ ಪಂಗಡದ ವಸತಿ ಶಾಲೆ ಮುರುಗಮಲ್ಲಲ್ಲಿ, ಅದಕ್ಕೆ 10 ಎಕರೆ ಜಾಗ ಕೊಟ್ಟಿದ್ದೀವಿ. ಅದಕ್ಕೂ 22 ಕೋಟಿ ಮಾದೇವಪ್ಪನವರು ಕೊಟ್ಟಿದ್ದಾರೆ. ಈಗ ಮಾನ್ಯ ಮುನಿಯಪ್ಪನವರಲ್ಲಿ ನಾನು ವಿನಂತಿಸಿಕೊಳ್ತೇನೆ, ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಕೈವಾರ ಹೋಬಳಿಯಲ್ಲಿ ಮಡಬಳ್ಳಿಯಲ್ಲಿ ನಮಗೆ 10 ಎಕರೆ ಜಾಗ ಇದೆ ಸರ್. ದಯವಿಟ್ಟು ಅದಕ್ಕೆ ನೀವು ವಸತಿ ಶಾಲೆ ನಿರ್ಮಾಣಕ್ಕೆ ತಾವು ಈಗಾಗಲೇ ಅದು ನಮ್ಮ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಿಂದ ಟೆಂಪ್ರರಿ ನಡೆಸ್ತಾ ಇದ್ದಾರೆ ಇಲ್ಲಿ ಸಿಂಗರಪಲ್ಲಿ ಹತ್ರ. ದಯವಿಟ್ಟು ಅದಕ್ಕೆ ತಾವು ಬಿಲ್ಡಿಂಗ್ಗೆ ತಾವು ಅನುದಾನ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಒಂದು ವಸತಿ ಶಾಲೆ ನಾನು 2012 ಡಿಸೆಂಬರ್ ಅಲ್ಲಿ ಮಂಜೂರು ಮಾಡಿಸಿದ್ದೆ. ಆದ್ರೆ ಚುನಾವಣೆಯಲ್ಲಿ ಏರ್ಪೇರ್ ಆದ್ರಿಂದ ಅದು ಇವತ್ತವರೆಗೂ ನಿರ್ಮಾಣ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಆಯ್ತು, ಕಡೆಗೆ ಮಂಜೂರಾಗಿದ್ದು ಕ್ಯಾನ್ಸಲ್ ಆಗೋಯ್ತು. ಈಗ ಅದು ಮಂಜೂರಾತಿ ನಮ್ಮ ನಂದಿ ಕ್ಯಾಬಿನೆಟ್ ಅಲ್ಲಿ ಬಂದಿತ್ತು.
ಅವ್ರಿಗೂ ಗೊತ್ತು, ಅವ್ರ ಪೆಂಡಿಂಗ್ ಆಯ್ತು. ಈಗ ಹಣಕಾಸು ಇಲಾಖೆಯವರು ಕ್ಲಿಯರ್ ಮಾಡಿದ್ದಾರೆ, ಅದಕ್ಕೂ 10 ಎಕರೆ ಜಾಗ ಕೊಟ್ಟಿದ್ದೀವಿ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಸಣ್ಣ ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಯವರು ಅದಕ್ಕೆ ಅನುಮತಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಾದ್ಮೇಲೆ ಬಹುಶಃh ಕ್ರೈಸ್ತದ ತಮಗೆ ಬರ್ತದೆ ಅಂತ ಕಾಣ್ತದೆ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ಡಿಂಗ್ ಕಟ್ಟುವಂತದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಮತ್ತು ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೆ ಒಂದು ವಿಶಿಷ್ಟವಾದಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಇಷ್ಟು ನಾವು ಸುಮಾರು 32 ಎಕರೆ ಜಾಗ ನಮ್ಮ VTU ಇಂಜಿನಿಯರಿಂಗ್ ಕಾಲೇಜ್ ಹಿಂಭಾಗ ಬೆಟ್ಟದಲ್ಲಿ ನಾನು ಇವತ್ತು ವಿವಿಧ ಸಮುದಾಯಗಳ ಅಂದಾಜಿನ ಒಂದು ಜನಸಂಖ್ಯೆ ಅನುಗುಣವಾಗಿ ಕೊಟ್ಟಿದ್ದೀವಿ. ಇವತ್ತು ನಾವು ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಶೈಕ್ಷಣಿಕ ಅಧ್ಯಯನ ಕೇಂದ್ರ, ಯಾಕಂದ್ರೆ ನಾನು ಭವನ ಅಂತ ಹೇಳಿ ದಯವಿಟ್ಟು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಇವತ್ತು ಭವನ ಅಂತಕ್ಕಂಥದ್ದು ಬಹಳ ಹಳೆ ಪರಿಕಲ್ಪನೆ. ಈಗ ನಾವು ಏನು ನಮ್ಮ ಮಕ್ಕಳನ್ನ ಇವತ್ತು ವಿದ್ಯಾವಂತರನ್ನಾಗಿ ಮಾಡಬೇಕು, ಸದೃಢವಾಗಿ ಮಾಡಬೇಕು, ಇವತ್ತು ಈ ಒಂದು ಜಾಗತಿಕ ಸವಾಲುಗಳನ್ನ ಎದುರಿಸುವಂತದ್ದಕ್ಕಾಗಬೇಕಾದ್ರೆ ಇವತ್ತು ಶಿಕ್ಷಣ ಒಂದೇ. ಆ ರೀತಿ ಇವತ್ತು ಸಮುದಾಯಗಳು ಎಲ್ಲರೂ ಇವತ್ತು ಜೊತೆಗೂಡಬೇಕಾಗತ್ತೆ. ಮಕ್ಕಳನ್ನ ಒಳ್ಳೆ ಶಿಕ್ಷಣ, ಒಳ್ಳೆ ಗುಣಮಟ್ಟದ ತಂತ್ರಜ್ಞಾನವನ್ನ ಒಳಗೊಂಡಂತೆ ಮಾಹಿತಿಯನ್ನು ಒದಗಿಸ್ಕೊಡುವಂತ ಒಂದು ಅಧ್ಯಯನ ಕೇಂದ್ರಗಳಾಗಬೇಕು ಅಂತ ಹೇಳಿ ಸರ್ 1 ಎಕರೆ ಜಾಗ ಕೊಟ್ಟಿದ್ದೀನಿ ಸರ್ ನನಗೆ ಅಲ್ಲಿ. ದಯವಿಟ್ಟು ಈಗ ಅದನ್ನ ತಮ್ಗೆ ಗೊತ್ತಿದೆ, 2 ಕೋಟಿ ದುಡ್ಡಿದೆ, ನಾನು ಅದಕ್ಕೆ ರಸ್ತೆ ಎಲ್ಲ ಮಾಡಿಸ್ತೀನಿ. ದಯವಿಟ್ಟು ಅದನ್ನ ನಾವು ಮಾಡ್ಕೊಡ್ಬೇಕು. ಇಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ, ಅದನ್ನು ನಾನು ಬೇರೆ ತಂತ್ರಜ್ಞಾನವನ್ನ ಬಳಸಿ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಮಾಡುವಂತದನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಯಾವುದೇ ಶುಭ ಸಮಾರಂಭ ಮತ್ತಿತರ ಕಾರ್ಯಗಳಿಗೆ ಚಿಂತಾಮಣಿಗೆ ಭೇಟಿ ನೀಡುತ್ತಿದ್ದೀರಾ? ಆರಾಮದಾಯಕ ವಾಸ್ತವ್ಯಕ್ಕಾಗಿ ಸ್ಥಳ ಹುಡುಕುತ್ತಿದ್ದೀರಾ? ಹಾಗಾದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ ಮಧ್ಯದ ಮಾಡ್ಕೆರೆ ಕ್ರಾಸ್ನಲ್ಲಿನ BP ರೆಸಿಡೆನ್ಸೀಸ್ AC ರೂಮ್ಸ್ ನಿಮಗೆ ಉತ್ತಮ ಆಯ್ಕೆ. ಇಲ್ಲಿ AC ರೂಮ್ ಸೇರಿದಂತೆ ವಾಸ್ತವ್ಯಕ್ಕೆ ಅಗತ್ಯವಿರುವ ವಿವಿಧ ಸೌಲಭ್ಯಗಳು ಲಭ್ಯವಿದ್ದು ಆರಾಮದಾಯಕ ಹಾಗೂ ಅನುಕೂಲಕರ ವಾಸ್ತವ್ಯದ ಅನುಭವವನ್ನು ಪಡೆಯಬಹುದು. ಕುಟುಂಬದೊಂದಿಗೆ ಆಗಿರಲಿ, ಪ್ರವಾಸದ ನಿಮಿತ್ತವಾಗಿರಲಿ ಅಥವಾ ವೈಯಕ್ತಿಕ ಕೆಲಸಕ್ಕಾಗಿ ಚಿಂತಾಮಣಿಗೆ ಬಂದಿರಲಿ, ನಿಮ್ಮ ವಾಸ್ತವ್ಯಕ್ಕಾಗಿ BP ರೆಸಿಡೆನ್ಸಿ AC ರೂಮ್ಸ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731999456 ಮತ್ತೊಂದು 9480734148. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925 ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ಯಾವುದೇ ಶುಭ ಸಮಾರಂಭ ಮತ್ತಿತರ ಕಾರ್ಯಗಳಿಗೆ ಚಿಂತಾಮಣಿಗೆ ಭೇಟಿ ನೀಡುತ್ತಿದ್ದೀರಾ? ಆರಾಮದಾಯಕ ವಾಸ್ತವ್ಯಕ್ಕಾಗಿ ಸ್ಥಳ ಹುಡುಕುತ್ತಿದ್ದೀರಾ? ಹಾಗಾದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ ಮಧ್ಯದ ಮಾಡ್ಕೆರೆ ಕ್ರಾಸ್ನಲ್ಲಿನ BP ರೆಸಿಡೆನ್ಸೀಸ್ AC ರೂಮ್ಸ್ ನಿಮಗೆ ಉತ್ತಮ ಆಯ್ಕೆ. ಇಲ್ಲಿ AC ರೂಮ್ ಸೇರಿದಂತೆ ವಾಸ್ತವ್ಯಕ್ಕೆ ಅಗತ್ಯವಿರುವ ವಿವಿಧ ಸೌಲಭ್ಯಗಳು ಲಭ್ಯವಿದ್ದು ಆರಾಮದಾಯಕ ಹಾಗೂ ಅನುಕೂಲಕರ ವಾಸ್ತವ್ಯದ ಅನುಭವವನ್ನು ಪಡೆಯಬಹುದು. ಕುಟುಂಬದೊಂದಿಗೆ ಆಗಿರಲಿ, ಪ್ರವಾಸದ ನಿಮಿತ್ತವಾಗಿರಲಿ ಅಥವಾ ವೈಯಕ್ತಿಕ ಕೆಲಸಕ್ಕಾಗಿ ಚಿಂತಾಮಣಿಗೆ ಬಂದಿರಲಿ, ನಿಮ್ಮ ವಾಸ್ತವ್ಯಕ್ಕಾಗಿ BP ರೆಸಿಡೆನ್ಸಿ AC ರೂಮ್ಸ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731999456 ಮತ್ತೊಂದು 9480734148. ತೇಜು, ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಎಲ್ಲಿ ತೆಗೆದುಕೊಳ್ಳಬೇಕು? ಅದಕ್ಕೆ ಚಿಂತಾಮಣಿ ನಗರದ KSRTC ಬಸ್ ಸ್ಟ್ಯಾಂಡ್ ಬಳಿ RC ಕಲರ್ ಲ್ಯಾಬ್ ಮುಂಭಾಗದ ಸಮೃದ್ಧಿ ಫ್ಯಾಷನ್ಸ್ ಮಳಿಗೆಗೆ ಹೋಗೋಣ ಬನ್ನಿ. ಅಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರ ಮುಖವಾಡ, ಮುಗ್ಗಿನ ಜಡೆ ಸೇರಿದಂತೆ ಹಬ್ಬಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಗುತ್ತವೆ.
ಹಬ್ಬ. ರಾಖಿ ಹಬ್ಬಕ್ಕೆ ಬೇಕಾದ ರಾಖಿಗಳು ಸಿಗುತ್ತವೆಯಾ? ಹೌದು, ರಾಖಿ ಹಬ್ಬಕ್ಕೆ ಬೇಕಾದ ವಿವಿಧ ವಿನ್ಯಾಸದ ರಾಖಿಗಳು ಇಲ್ಲಿ ಸಿಗುತ್ತವೆ. ಜೊತೆಗೆ ಕೃಷ್ಣಾಷ್ಟಮಿಗೆ ಬೇಕಾದ ಕೃಷ್ಣನ ವೇಷಭೂಷಣಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ ಮದುವೆ ಶುಭ ಸಮಾರಂಭಗಳಿಗೆ ಬೇಕಾದ ನೆಕ್ಲೆಸ್ ಸೆಟ್ಗಳು, ಮೆಟಲ್ ಬ್ಯಾಂಗಲ್ಸ್, ಟೆಂಪಲ್ ಬ್ಯಾಂಗಲ್ಸ್ ಮತ್ತು ವಿವಿಧ ರೀತಿಯಾದ ಬಳೆಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ ಸನ್ಮಾನಕ್ಕೆ ಬೇಕಾದ ಹಾರ, ಟೋಪಿಗಳು ಸಿಗುತ್ತವೆ. ಇಲ್ಲಿ ಎಲ್ಲ ರೀತಿಯ ಗಿಫ್ಟ್ ಐಟಮ್ಗಳು ದೊರೆಯುತ್ತವೆ. ಹಾಗಾದ್ರೆ ಹಬ್ಬದ ತಯಾರಿ ಶುರು ಮಾಡೋಣ. ಬನ್ನಿ, ಹಬ್ಬದ ಸಂಭ್ರಮಕ್ಕೆ ಬೇಕಾದ ಸಾಮಗ್ರಿಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಫ್ಯಾಷನ್. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಆರ್ಸಿ ಕಲರ್ ಲ್ಯಾಬ್ ಮುಂಭಾಗ, ಚಿಂತಾಮಣಿ. ನಿಮ್ಮ ಹಬ್ಬದ ಸಂಭ್ರಮದ ಖರೀದಿಗೆ ನಿಮ್ಮ ನೆಚ್ಚಿನ ತಾಣ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಫ್ಯಾಷನ್ಸ್.